ಫಟಾಫಟ್ ಅಂತ ಆಗ್ಬೇಕು. ಅದನ್ನ ನಾ ರವೆ ಇಡ್ಲಿ ಮಾಡ್ಕೊಡ್ತೇನೆ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ಅಕ್ಕಿ ನೆನ್ಸೋಗಿಲ್ಲ, ರುಬ್ಬೋಂಗಿಲ್ಲ, ಉದ್ದಿನ ಬೇಳೆ ನೆನ್ಸ್ಬೇಕು, ರುಬ್ಬೇಕು, ಅದನ್ನೆಲ್ಲ ಇಡ್ಬೇಕು ಅನ್ನೋದೇನಿಲ್ಲ. ಡೈರೆಕ್ಟ್ ನಿಮ್ಮ ಒಂದು ಮನೆಯಲ್ಲಿ ಸಿಗುವಂತ ಏನೊಂದು ಉಪ್ಪಿಟ್ಟು ರವೆ ಇಟ್ಟಿರ್ತೀರಾ ಅದ್ರಲ್ಲೇ ಯಾವ ರೀತಿ ಫಟಾಫಟ್ ಅಂತ ದಿಢೀರಾಗಿ ಇಡ್ಲಿ ಮಾಡೋದು ಅಂತ ತೋರ್ಸಕ್ ಹೋಗ್ತಾ ಇದೀವಿ. ಹೌದು, ಯಾರು ಬೇಕಾದ್ರೂ ಮಾಡ್ಬೋದು. ದಿಢೀರಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ಇಡ್ಲಿನ ತಿನ್ಬೋದಾಗಿರುತ್ತೆ. ಒಂದು 20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. 10 ನಿಮಿಷದಲ್ಲಿ ನೀವೇನಾದ್ರೂ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಫಟಾಫಟ್ ಅಂತ 10 ನಿಮಿಷದಲ್ಲಿ ಮಾಡಾಕ್ಬೋದು. ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರ್ಸಕ್ ಹೋಗ್ತಿದೀವಿ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೇಳ್ಕೊಡ್ತೀಯ ಅಲ್ವಮ್ಮ? ಖಂಡಿತ ಹೇಳ್ಕೊಡ್ತೀನಿ. ನಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಹೇಳ್ಕೊಡ್ತೀನಿ, ನೀವು ಫಾಸ್ಟ್ ಆಗಿ ಮಾಡಿ. ಹೌದು ಫ್ರೆಂಡ್ಸ್, ನಾನು ಕೂಡ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಾ ನಮ್ಮಮ್ಮ ಮಾಡ್ತಾ ಹೋಗ್ತಾರೆ. ನಾನು ಕೂಡ ಹೆಲ್ಪ್ ಮಾಡ್ತೀನಿ. ನೀವು ಕೂಡ ನೋಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಇವಾಗ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಒಂದು ಅರ್ಧ kg ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಪಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ರವೆನ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಹುರ್ಕೋಬಾರ್ದು, ಕೇವಲ ಒಂದು 2-3 ನಿಮಿಷ ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಕೆಂಪೇನು ಹುರ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್, ಸಾಕು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಕೆಂಪಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಸಿ ಇದ್ರೆ ಸಾಕು ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇದು ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬಿಸಿ ಆಗಿದೆ. ಇವಾಗ ಆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಒಂದು 2-3 ನಿಮಿಷ ಆಗಲಿ, ಇದು ತಣ್ಣಗೆ ಬಿಡೋಣ. ಇದು ಯಾವ ರವೆ ಅಮ್ಮ ತಗೊಂಡಿರೋದು? ಇದು ಮೀಡಿಯಂ ರವೆ ಚಿನ್ನ. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಮೀಡಿಯಂ ರವೆನ ತಗೊಂಡಿದ್ದಾರೆ. ನೀವು ಕೂಡ ಮೀಡಿಯಂ ರವೆಲಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಆರಿದೆ. ಇದು ಕ್ಲೀನಾಗಿ ತಣ್ಣಗಾಗಿದೆ. ಇದಕ್ಕೆ ನಾವು ಇವಾಗ ಮೊಸರು ಹಾಕ್ಕೊಳ್ಳೋಣ. ಅರ್ಧ ಲೀಟ್ರ್ ಮೊಸರನ್ನಷ್ಟಿದೆ, ಇಲ್ಲಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಳಿಸ್ಕೊಂಡಿರಿ, ಬೇಕಾದರೆ ಆಮೇಲೆ ನೋಡ್ಬಿಟ್ಟು ಕಲಿಸ್ಕೋಬೋದು. ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಮೊಸರು ಬೇಕಾಗುತ್ತೆ ಫ್ರೆಂಡ್ಸ್, ಇದನ್ನು ಹಾಕೋತೀನಿ. ಮತ್ತೆ ಇದಕ್ಕೆ ತುರಿದಿರೋ ಕ್ಯಾರೆಟ್ ಹಾಕೊಳ್ಳೋಣ, ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಮತ್ತೆ ಹೆಚ್ಚಿಟ್ಟಿರೋ ತೆಂಗಿನಕಾಯಿನೂ ಹಾಕೊಳ್ಳೋಣ, ಮತ್ತೆ ಹಸಿಮೆಣಸಿನಕಾಯಿನೂ ಹಾಕೊಳ್ಳೋಣ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳೋಣ, ಆದಷ್ಟು ಕಮ್ಮಿ ಇರಲಿ, ಆಮೇಲೆ ಬೇಕಾದರೆ ನೋಡ್ಬಿಟ್ಟು ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀರು ಹಾಕೋಬೇಕು. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ಕೊಂಡು ಮಿಕ್ಸ್ ಮಾಡಬೇಕು ನೀರನ್ನ. ಈ ಮೊಸರು ಪಾತ್ರೆಗೆ ನೀರು ಹಾಕ್ಕೊಂಡು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಇಡ್ಲಿ ಹದಕ್ಕೆ ಬರಬೇಕಿದು. ಒಂದೇ ಸಲ ನೀರು ಹಾಕೋಬಿಡ್ಬಾರ್ದು, ನೋಡ್ಕೊಂಡು ನೀರು ಹಾಕೋಬೇಕು. ಹೀಗೆ ಗಂಟುಗಳೇನೂ ಇರಬಾರ್ದು. ಇದು ಫುಲ್ ಗಂಟೆಲ್ಲ ಸ್ಮ್ಯಾಶ್ ಆಗಬೇಕು ನೀಟಾಗಿ. ಈ ಥರ ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕೋಬೇಕು. ಈ ಥರ ಎಲ್ಲ ಹೊಂದ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಹದಕ್ಕೆ ಬರ್ತಾ ಇದೆ.
ಇನ್ನೂ ಒಂದು ಸ್ವಲ್ಪ ನೀರೇ ಹಾಕೊಳ್ಳೋಣ. ಸ್ವಲ್ಪ ತೆಳ್ಳಿಗೆ ಕಲಸಿಡೋಣ. ಅದು ಒಂದು 5 ನಿಮಿಷಗಳ ಕಾಲ ನೆನೆಬೇಕಿದು. 5 ನಿಮಿಷ ಆದರೂ ಪರವಾಗಿಲ್ಲ, 10 ನಿಮಿಷ ಆದರೂ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ನೆನೆಸಿಟ್ಕೊಳ್ಳೋಣ ಇದನ್ನು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಇಡ್ಲಿ ಹಾಕ್ಕೊಳ್ಳೋಣ. ಫಸ್ಟ್ ಎಣ್ಣೆ ಹಚ್ಕೊಳ್ಳೋಣ ಎಲ್ಲದಕ್ಕೂ. ಹೀಗೆ ಚೆನ್ನಾಗಿ ಈಗ ಹಚ್ಕೊಂಡು ಈಗ ಇದನ್ನ ಇಡ್ಲಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಉದ್ದಿನ ಬೇಳೆ ನೆನೆಸಂಗಿಲ್ಲ, ಅಕ್ಕಿ ನೆನೆಸಂಗಿಲ್ಲ, ಗಂಟ್ಲೆ ನೆನೆಸಿ ರುಬ್ಬಬೇಕು ಅನ್ನೋ ಕತೆ ಇಲ್ಲ. ದಿಢೀರ್ ಇಡ್ಲಿ, ಫಟಾಫಟ್ ಇಡ್ಲಿ. ಇದು ಎಷ್ಟು ಬೇಗ ಮಾಡ್ಕೋಬೋದು. 10 ನಿಮಿಷಕ್ಕೆ ಇಡ್ಲಿ ರೆಡಿ ಆಗುತ್ತೆ. ಇಟ್ಕೊಳ್ಳೋಣ ಹಂಗೆ. ಇನ್ನೊಂದು ತಟ್ಟೆನೂ ನಿಮಗೆ ಹಾಕಿ ತೋರಿಸ್ತೀನಿ. ಇದಕ್ಕೂ ಈಗ ಎಣ್ಣೆ ಹಚ್ಕೊಂಡು ಫಟಾಫಟ್ ಅಂತ ನಾವು ಇಡ್ಲಿನ ಹಾಕೊಂಡ್ಬಿಡೋಣ. ಇದೊಂಥರ ದಿಢೀರ್ ಇಡ್ಲಿನ ಅಮ್ಮ? ಹೌದು, ದಿಢೀರ್ ಇಡ್ಲಿ. ಹೌದು ಫ್ರೆಂಡ್ಸ್, ನೋಡಿ ತುಂಬಾ ದಿಢೀರಾಗಿ ಈ ಒಂದು ಬ್ಯಾಚುಲರ್ಸ್ ಗಳಿದ್ರಂತೂ ಫಾಸ್ಟ್ ಆಗಿ ಯಾರಾದ್ರೂ ಮಾಡ್ಬೋದು. ಯಾವುದೇ ಒಂದು ರುಬ್ಬುವಂಥದ್ದು ನೆನೆಸುವಂಥದ್ದು ಏನು ಇರೋಲ್ಲ. ಏನು ಒಂದು 5 ನಿಮಿಷ ಎಲ್ಲವನ್ನು ಕಲಸೋ ಮಡಗದ ನಂತರ 5 ನಿಮಿಷ ಬಿಟ್ರೆ ಅದೇ ನೆಂದು ಬಿಡುತ್ತೆ ಅಷ್ಟೇ. ನೋಡಿ ಈಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀವಿ. ಈಗೆಲ್ಲ ಒಂದು ಇಡ್ಲಿ ತಟ್ಟೆಗೆ ಹಾಕೋತಿದ್ದಾರೆ ನಮ್ಮಮ್ಮ ಇಡ್ಲಿನ. ಈ ರೀತಿ ಫಸ್ಟ್ ಎಣ್ಣೆ ಸವರ್ಕೊಂಡು ಹಾಕೋಬೇಕು. ಈಗ ಹಾಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಈರುಳ್ಳಿ, ಈ ಒಂದು ಕ್ಯಾರೆಟು ಇದೆಲ್ಲ ಇಲ್ಲ ಅಂದರೂ ಕೂಡ ನಾವಿಲ್ಲಿ ಈರುಳ್ಳಿನ ಸೇರಿಸಿಲ್ಲ. ಈರುಳ್ಳಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಪ್ಲೈನ್ ಆಗು ಮಾಡ್ಕೋಬೋದು. ಈ ಒಂದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಏನು ಬೇಡ ಅಂದರೆ ಬರೀ ರವೆ ಮೊಸರು ಹಾಕೊಂಡು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ಬೇಯೋದಕ್ಕೆ ಇಡೋಣ. ಇದನ್ನ ಫಟಾಫಟ್ ಅಂತ ಒಂದು 15 ನಿಮಿಷ ಬೇಕಿಟ್ಬಿಡೋಣ ಚಿನ್ನೋ. ನೋಡಿ ಫ್ರೆಂಡ್ಸ್, ನೀರು ಮಳ್ತೈತೆ. ಒಂದು 15 ನಿಮಿಷ ಬೇಂದ್ರೆ ಸಾಕಾಗುತ್ತೆ. 15 ನಿಮಿಷ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಆಗಿದೆ. ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ನಮ್ಮಮ್ಮ ಈಗ ತೆಗ್ದಿದ್ದಾರೆ ತಟ್ಟೆನ. ನೋಡ್ತಾ ಇರ್ಬೋದು ಕ್ಯಾಪ್ ಅನ್ನ, ಇಡ್ಲಿ ಒಂದು ಇದನ್ನ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ನೀಟಾಗಿ ಸರ್ವನ್ನ ಮಾಡ್ಕೋತಾರೆ ತಟ್ಟೆಗೆ. ನೋಡ್ತಾ ಇದ್ದೀರಲ್ಲ, ಯಾವುದೇ ಕಾರಣಕ್ಕೂ ಒಂದು ಚೂರು ಅಂಟೋದಿಲ್ವಂತೆ. ನೋಡೋಣ ಬನ್ನಿ, ಅಂಟುತ್ತಾ ತಟ್ಟೆಗೆ ಇಲ್ಲ ಬಂದ್ಬಿಡುತ್ತಾ ಈಸಿಯಾಗಿ. ನೋಡಿ ಎಷ್ಟು ಒಂಚೂರು ಅಂಟುತ್ತಾನೆ ಇಲ್ಲ, ಫಟಾಫಟ್ ಅಂತ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತಟ್ಟೆಗೂ ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀಟಾಗಿ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ನೀರು ಹಚ್ಕೊಂಡು ಮಾಡಿದ್ರೆ ಸರಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಸ್ಪೂನ್ಗೆ ನೀರನ್ನು ಹಚ್ಕೊಂಡು ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ. ಈಗ ಇದನ್ನ ಸರ್ವನ ಮಾಡ್ಕೋತಾ ಇದ್ದಾರೆ. ಇಲ್ಲೂ ಕೂಡ ಇದೆ, ಇದನ್ನು ಕೂಡ ಸರ್ವನ ಮಾಡ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಟೇಸ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಮ್ಮಮ್ಮ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಬಂದ್ರು, ನೋಡು ಹೆಂಗಿದೆ ಟೇಸ್ಟ್ ನೋಡಿ. ನೋಡ್ತಾ ಇರ್ಬೋದು, ದಿಢೀರಾಗಿ ಯಾವುದೇ ಒಂದು ಅಕ್ಕಿ ಉದ್ದಿನ ಬೇಳೆ ಏನೋ ರುಬ್ಬಂಗಿಲ್ದೇನೆ ಬರೀ ಈ ಒಂದು ಉಪ್ಪಿಟ್ಟು ರವೆಲೆ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮ. ಉಪ್ಪಿಟ್ಟು ರವೆಲೆ ಮೊಸರನ್ನ ಹಾಕಿ ದಿಢೀರ್ ಇಡ್ಲಿ ಮಾಡಿದ್ದಾರೆ. ಈಗ ಟೇಸ್ಟ್ ಅನ್ನು ಮಾಡುವಂತ ಸಮಯ. ಬಿಸಿ ಜೋಪಾನ ನೋಡಿ, ಇದ್ರ ಜೊತೆ ಟೊಮೊಟೊ ತೊಕ್ಕು ಕೂಡ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ. ನೋಡ್ತಾ ಇರ್ಬೋದು, ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಇದೇ ರೀತಿ ನಮ್ಮ ಒಂದು ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.